ಸ್ಪೆಂಡ್ ಜಾಸ್ತಿ ಮಾಡ್ತಾ ಇದೀವಿ ಅಂತ ಅರ್ಥ ಏನು, ನಮಗೆ ಪಾಕೆಟ್ ಒಳಗೆ ಜಾಸ್ತಿ ದುಡ್ಡು ಉಳಿತದೆ. EPS ಅಂದರೆ ನಥಿಂಗ್ ಬಟ್ ಅರ್ನಿಂಗ್ ಪರ್ ಶೇರ್. ಸ್ವಲ್ಪ ವಾಲಟಾಲಿಟಿ ಮಾರ್ಕೆಟ್ ಈ ವರ್ಷ ಇರಬಹುದು ಅಂತ ನಮ್ಮ ಒಪಿನಿಯನ್. ಮಾರ್ಕೆಟ್ ಮೇಲೆ ಹೋದಷ್ಟು ಸಂತೋಷ ಪಡೋದಲ್ಲ, ಮಾರ್ಕೆಟ್ ಕೆಳಗೆ ಹೋದಷ್ಟು ದುಃಖ ಪಡೋದಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಜನವರಿಯ ಒಂದು ಮುನ್ನೋಟವನ್ನು ಇವತ್ತಿನ ಎಪಿಸೋಡಲ್ಲಿ ನಾವು ತಿಳ್ಕೊಳ್ಳೋಣ. ಕಳೆದ ಸಾರಿ ಡಿಸೆಂಬರ್ನಲ್ಲಿ ನಾವು ಪ್ರೀ ಎಲೆಕ್ಷನ್ ರ್ಯಾಲಿ ಬಗ್ಗೆ ನಾವು ಮಾತಾಡಿದ್ವಿ. ಅಂದರೆ ಸಾರ್ವತ್ರಿಕ ಚುನಾವಣೆಗೆ ಹಿಂದಿನ ಕೆಲವು ತಿಂಗಳುಗಳಲ್ಲಿ ಶೇರ್ ಮಾರುಕಟ್ಟೆಯಲ್ಲಿ ಒಂದು ಸಕಾರಾತ್ಮಕವಾದಂತಹ ಒಂದು ರ್ಯಾಲಿ ನಡಿಬೋದು ಅನ್ನುವಂಥದ್ದು, ಸೂಚ್ಯಂಕಗಳು ಏರಿಕೆ ಆಗ್ಬೋದು ಅನ್ನುವ ಮುನ್ನೋಟವನ್ನು ಕೂಡ ನಾವು ನಡೆದಿವಿ. ಅದೇ ರೀತಿ ಕಳೆದ ನವಂಬರ್ದಿಂದ ನಾವು ಷೇರ್ಪೇಟೆಯಲ್ಲಿ ಕಂಡು ಬರ್ತಾ ಇದೆ. ಹೂಡಿಕೆದಾರರು ಬಹಳ ಸಂಭ್ರಮದಲ್ಲಿದ್ದಾರೆ. ಹಾಗಾದರೆ ಹೊಸ ವರ್ಷ 2024 ಜನವರಿ ತಿಂಗಳಿನಲ್ಲಿ ಮಾರುಕಟ್ಟೆ ಹೇಗಿರ್ಬೋದು, ಹಾಗೂ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಹೊಸ ವರ್ಷದ ಮೊದಲ ತಿಂಗಳು ಆಗಿರುವುದರಿಂದ ಇಡೀ ವರ್ಷದ ಒಂದು ಮುನ್ನೋಟವನ್ನು ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ಇವತ್ತು ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಎಂದಿನಂತೆ ಅಕ್ಷಯ್ ಮನಿ ಮ್ಯಾನೇಜ್ಮೆಂಟ್ನ CEO ಆದಂತಹ ನರಸಿಂಹಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ನರಸಿಂಹಕುಮಾರ್ ಅವರೇ. ಅಂದ ಹಾಗೆ 2024 ಹೊಸ ತಿಂಗಳಿನಲ್ಲಿ ಜನವರಿಯಲ್ಲಿ ಶೇರ್ ಮಾರುಕಟ್ಟೆ ಬಹಳ ಅದ್ಧೂರಿಯಾಗಿ ಪ್ರದರ್ಶನ ತೋರಿಸ್ತಾ ಇದೆ. ಹೂಡಿಕೆದಾರರು ಬಹಳ ಖುಷಿಯಲ್ಲಿದ್ದಾರೆ. ತಜ್ಞರಾಗಿ ತಮ್ಮ ಒಂದು ಅಭಿಪ್ರಾಯ ಏನು ಅಂತ ಹೇಳ್ತೀರಾ ಅಂತ, ಇಡೀ ವರ್ಷದ ಒಂದು ಮುನ್ನೋಟದ ಬಗ್ಗೆ ಹೇಳೋದಿದ್ರೆ? ಸೊ ನಾವು ಹೇಳಿದಂಗೆ ಎಲೆಕ್ಷನ್ಸ್ ರ್ಯಾಲಿ 6 months ಮುಂಚೆಯಿಂದ ಸ್ಟಾರ್ಟ್ ಆಗ್ತದೆ ಅಂತ ನಾವು ಅಕ್ಟೋಬರ್ ಸೀರೀಸ್ ಒಳಗೆ ಹೇಳಿದ್ವಿ. ಸೊ ಎಕ್ಸಾಕ್ಟ್ಲಿ ಅಕ್ಟೋಬರ್ ಮಂತಿಂದ ಎವ್ರಿ ಮಂತ್ ಆಲ್ಮೋಸ್ಟ್ 5 to 6% ಮಾರ್ಕೆಟ್ ಇಂಡೆಕ್ಸ್ ರ್ಯಾಲಿ ಆಗೋದು ನಾವು ನೋಡಿದ್ವಿ. ಸೊ ಅಪ್ ಟು ಈ ಏಪ್ರಿಲ್ವರೆಗೆ ಹಿಂಗೆ ಮಾರ್ಕೆಟ್ ಸ್ವಲ್ಪ ವಾಲಟೈಲ್ ಇರದೇ ಇರ್ತದೆ, ಬಟ್ ಅಪ್ವರ್ಡ್ ಟ್ರೆಂಡ್ ಇರ್ತದೆ ಅಂತ ನಮ್ಮ ಅಭಿಪ್ರಾಯ. ಸೊ ಮುನ್ನೋಟ 2024 ಹೇಳೋ ಮುಂಚೆ 2023 ಒಳಗೆ ಏನು ನಡೆದೈತೋ ಒಂದ್ಸರಿ ರಿಕ್ಯಾಪ್ ಮಾಡ್ಕೊಂಬಿಡೋಣ. ಸೊ 2023 ಒಳಗೆ ನಿಫ್ಟಿ ಬಂದುಬಿಟ್ಟು 20% ರಿಟರ್ನ್ಸ್ ಕೊಟ್ಟೈತೆ. ಅದಕ್ಕಿಂತ ಚೆನ್ನಾಗಿ ಮಿಡ್ ಕ್ಯಾಪ್ಸು ಹತ್ರ 40% ರಿಟರ್ನ್ಸ್ ಕೊಟ್ಟೈತೆ. ಸ್ಮಾಲ್ ಕ್ಯಾಪ್ಸ್ ಅದಕ್ಕಿಂತ ಚೆನ್ನಾಗಿ 50% ರಿಟರ್ನ್ಸ್ ಕೊಟ್ಟೈತೆ. ಸೊ ಇವೆಲ್ಲ ಇಂಡೆಕ್ಸ್ ವೈಸ್ ಆಗಿದ್ರೆ, ಸ್ವಲ್ಪ ಸೆಕ್ಟರ್ಸ್ ಲೈಕ್ ಪವರ್ ಸೆಕ್ಟರ್ಸ್ ಆಗಿರಲಿ, ಸೊ ಇಂಡೆಕ್ಸ್ಗಂದ್ರೆ ಚೆನ್ನಾಗಿ ಮೈಕ್ರೋ ಸೆಕ್ಟರ್ಸ್ ಚೆನ್ನಾಗಿದ್ದಾವೆ. ಫಾರ್ ಎಕ್ಸಾಂಪಲ್ ಡ್ರೈ ಸೆಲ್ಸ್ 200% ರಿಟರ್ನ್ಸ್ ಕೊಟ್ಟೈತೆ. ಶಿಪ್ ಬಿಲ್ಡಿಂಗ್ 140%, ಕ್ಯಾಪಿಟಲ್ ಗೂಡ್ಸ್ 118%, ಸ್ಟೀಲ್, ಸಿಮೆಂಟ್ ಇವೆಲ್ಲ 100% ಜಾಸ್ತಿ ರಿಟರ್ನ್ಸು ಒಂದು ವರ್ಷ 2023 ಒಳಗೆ ರಿಟರ್ನ್ ಕೊಟ್ಟೈತೆ. ಸೊ ನೀವು FIs ಬಗ್ಗೆ ನೀವು ನೋಡಿದರೆ, FIs ಲಾಸ್ಟ್ ನವಂಬರ್ ಡಿಸೆಂಬರ್ ಒಳಗೆ ಇದು ಪಾಸಿಟಿವ್ ಆಗಿದ್ದಾರೆ. ಡಿಸೆಂಬರ್ ಒಳಗೆ 32,000 ಕೋಟಿ ಹಾಕಿದ್ದಾರೆ. ಬಟ್ ನೆಟ್ ನೀವು ನೋಡಿದರೆ 2023 ದೇ ಆರ್ ನೆಗೆಟಿವ್ ಬೈ ಸ್ಟಿಲ್ -16,000 crores. ಸೊ ಅವ್ರಿಗಿನ್ನ ಈ ಕಾನ್ಫಿಡೆನ್ಸ್ ಬರ್ತಾ ಇಲ್ಲನೋ, ಅಥವಾ ಅವ್ರು ಬರೋ ಮುಂಚೆನೇ ಮಾರ್ಕೆಟ್ ಆಲ್ರೆಡಿ ನಮ್ಮ DIs ಡೊಮೆಸ್ಟಿಕ್ ಇನ್ವೆಸ್ಟರ್ಸಿಂದನೇ ಮುಂದಕ್ಕೆ ಹೋಯಿತು. ಸೊ ಇದು 2023 ನಡೆದಿರೋ ರೀಕ್ಯಾಪ್. 2024 ಒಳಗೆ ಹೆಂಗಿರ್ಬೋದು ಅಂತ ಕ್ವಶನ್ ಕೇಳಿದ್ದಕ್ಕೆ ನಮ್ಮ ಅಭಿಪ್ರಾಯ ಬಂದ್ಬಿಟ್ಟು ಚಾಲೆಂಜಸ್ ಇರ್ತವೆ. ಒಂದೊಂದು ಚಾಲೆಂಜ್ ಹೇಳ್ತೀನಿ, ಅದ್ರ ಪ್ರಕಾರ ಲೆಟ್ ಅಸ್ ಸಿ. ಈ ವರ್ಷ ನೀವು ಎಲೆಕ್ಷನ್ಸ್ ಅಂತ ಹೇಳಿರಲ್ಲ, ನಾಟ್ ಓನ್ಲಿ ಇಂಡಿಯಾ, ಪ್ರಪಂಚ ಒಳಗೆ 54 ಕಂಟ್ರೀಸು ಎಲೆಕ್ಷನ್ಸ್ ನಡೀತದೆ 2024. ಸೊ ಎವ್ರಿಥಿಂಗ್ ಇಸ್ ಎ ಮೇಜರ್. ಯಾಕಂದರೆ ಹೊಸ ಯಾವ ಗೌರ್ಮೆಂಟ್ ಬರ್ತದೋ ಅವ್ರೇನು ಚೇಂಜ್ ಮಾಡ್ತಾರೋ, ಇಟ್ ಮೇ ಬಿ ಇನ್ಕ್ಲೂಡಿಂಗ್ USA ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಎಲ್ಲ ಕಂಟ್ರೀಸ್, ಮೇಜರ್ ಕಂಟ್ರೀಸು 54 ಕಂಟ್ರೀಸ್ ಎಲೆಕ್ಷನ್ಸ್ ಗೌರ್ಮೆಂಟ್ ಮೇ ಚೇಂಜ್. ಅವ್ರು ಏನು ಆ್ಯಕ್ಷನ್ ತೊಗೊತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಈ 2024. ಪ್ಲಸ್ ಯೂಸಲಿ ನಾವು ಇಷ್ಟು ದುಡ್ಡು ಹಾಕಿದ ಮೇಲೆ, ಇಷ್ಟು ರ್ಯಾಲಿ ಆಗಿದ ಮೇಲೆ ನಾವು ವ್ಯಾಲ್ಯೂಯೇಷನ್ ಅಂತ ನೋಡ್ತೀವಿ. ಇಂಡಿಯಾ ವ್ಯಾಲ್ಯೂಯೇಷನ್ಸ್ ಹೈಯೆಸ್ಟ್ ವ್ಯಾಲ್ಯೂಯೇಷನ್ ಅಮಾಂಗ್ ದ ಅದರ್ ಎಮರ್ಜಿಂಗ್ ಮಾರ್ಕೆಟ್ಸ್. ಇವಾಗ ನಾವು ಟೇಬಲ್ ತೋರಿಸ್ದಂಗೆ ಇಂಡಿಯಾ ಬಂದುಬಿಟ್ಟು PE ರೇಷಿಯೋ 25 ಐತೆ. ಅದಕ್ಕಿಂತ ಕೆಳಗಡೆ ಬೇರೆ ಎಲ್ಲ ಎಮರ್ಜಿಂಗ್ ಮಾರ್ಕೆಟ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಚೈನಾ ಬಂದುಬಿಟ್ಟು 8 ಚೀಪು. ಸೊ ಅದಕ್ಕೆ ಕೆಳಗಡೆ ಅಂದರೆ ರಷ್ಯಾ 3, ಯಾಕಂದರೆ ವಾರ್ ನಡೀತಾ ಇತ್ತು, ಅವ್ರಿಗೆ ಯಾರು ಇನ್ವೆಸ್ಟ್ ಮಾಡ್ತಾ ಇಲ್ಲ. ಸೌತ್ ಕೊರಿಯಾ 16%, ಸೌತ್ ಆಫ್ರಿಕಾ 11%. ಹಿಂಗೆ ನೀವು ಎಮರ್ಜಿಂಗ್ ಮಾರ್ಕೆಟ್ಸ್ ನೋಡಿದರೆ ವಿ ಆರ್ ದ ಲಿಟಲ್ ಬಿಟ್ ಕಾಸ್ಟ್ಲಿ ಅಂತ ಹೇಳ್ಬೋದು. ಯಾಕಂದರೆ FIs ದುಡ್ಡು ಬಂದಿದ್ದವಾಗೆ ಎಲ್ಲಿ ಅವ್ರಿಗೆ ಅಟ್ರಾಕ್ಟಿವ್ ಆಗಿದೆ ಅಲ್ಲಿ ದುಡ್ಡು ಹಾಕ್ತಾರೆ. ಸೊ ಇದೊಂದು ಚಾಲೆಂಜ್ ನಾವು ಕಂಡು ಬರ್ತೀವಿ 2024 ಒಳಗೆ. ಇನ್ನೊಂದು
ಒಂದು ಪ್ಯಾಟ್ರನ್ ನೀವು ನೋಡಿದ್ರೆ, ನಾನು ಈ ಗ್ರಾಫ್ ತೋರಿಸ್ದಂಗೆ ಎವ್ರಿ 4 ಇಯರ್ಸ್ಗೆ ಒಂದು ಚಾಲೆಂಜ್ ಸ್ಟಾಕ್ ಮಾರ್ಕೆಟ್ ಬರ್ತದೆ. 2000 ಒಳಗೆ ಡಾಟ್ ಬರ್ಸ್ಟ್ ಅಂತ ಅದನ್ನು ನೋಡಿವಿ. 2004 ಒಳಗೆ ಎಲೆಕ್ಷನ್ಸ್, ಮೇಜರ್ ಎಲೆಕ್ಷನ್ಸ್, ಅಲ್ಲಿ ಒಂದು 17% ಮಾರ್ಕೆಟ್ ಕೊಲ್ಯಾಪ್ಸ್ ಆಯಿತು. 2008 ಒಳಗೆ ವರ್ಲ್ಡ್ ಕೊಲ್ಯಾಪ್ಸ್, ಆಲ್ಮೋಸ್ಟ್ 52% ಸ್ಟಾಕ್ ಮಾರ್ಕೆಟ್ ಬಿದ್ದೈತೆ. ಮತ್ತು 4 ಇಯರ್ಸ್ ಆದಮೇಲೆ 2012 ಒಳಗೆ ಯೂರೋ ಕ್ರೈಸಿಸ್ ಬಂದಿತ್ತು, ಆವಾಗೆ ಮಾರ್ಕೆಟ್ ಕರೆಕ್ಟ್ ಆಯಿತು. 2016 ಒಳಗೆ NPS ಪ್ರಾಬ್ಲಮ್ಸ್ ಬಂತು. ಅದಾದಮೇಲೆ 2020 ನಮಗೆ ಗೊತ್ತಿದ್ದಂಗೆ ಕೋವಿಡ್ ಪ್ರಾಬ್ಲಮ್, ಆವಾಗ ಆಲ್ಮೋಸ್ಟ್ ಒಳಗೆ 38% ಮಾರ್ಕೆಟ್ ಬಿದ್ದಿತ್ತು. ಸೊ ಈ 4 ಇಯರ್ಸ್ ಗ್ಯಾಪ್ ನೋಡ್ತಾ ಬಂದರೆ ಇವತ್ತು ನಾವು 2024 ಒಳಗೆ ಮತ್ತೆ 4 ಇಯರ್ಸ್ ಬಂದ್ವಿ. ಇದು ಯಾರ ರೂಪಾಗೂ ಬರ್ತದೋ ಗೊತ್ತಿಲ್ಲ. ಸೊ ಇದೊಂದು ಸ್ವಲ್ಪ ವಾಲಟಾಲಿಟಿ ಮಾರ್ಕೆಟ್ ಈ ವರ್ಷ ಇರ್ಬೋದು ಅಂತ ನಮ್ಮ ಒಪಿನಿಯನ್. ಸರ್, ತಾವು ಹೇಳಿದ್ರಿ ಒಂದು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಪ್ರಕಾರ ಪ್ರತಿ 4 ವರ್ಷಕ್ಕೊಮ್ಮೆ ಮೇಜರ್ ಒಂದು ಸವಾಲು ಎದುರಾಗುತ್ತೆ ಮಾರ್ಕೆಟ್ಗೆ ಅಂತ ಹೇಳಿದ್ರಿ. ಸೊ ಹಾಗಾದರೆ 2024ರಲ್ಲಿ ಹೂಡಿಕೆದಾರರಿಗೆ ಯಾವ ರೀತಿಯಲ್ಲಿ ರಿಟರ್ನ್ಸ್ ಬರ್ಬೋದು ಅಂತ ಹೇಳ್ತೀರಾ ಅಂತ? ಸೊ ರಿಟರ್ನ್ಸ್ಗಂತ ಜಾಸ್ತಿ ಏನು ಪಾಸಿಟಿವ್ ಐತೆ ನಾನು ಹೇಳ್ತೀನಿ, ಅದಾದಮೇಲೆ ಯಾಕಂದರೆ ಎಕ್ಸಾಕ್ಟ್ಲಿ ಇಷ್ಟು ಬರ್ತದೆ ಅಂತ ಯಾರೂ ಹೇಳೋಕ್ಕಾದ್ರಿ, ಅಂತ ಎಕ್ಸ್ಪೆಕ್ಟು ಹೇಳೋಕ್ಕಾಗೋದಿಲ್ಲ. ಸೊ ಲೆಟ್ ಮಿ ಶೋ ಸಮ್ ಪಾಸಿಟಿವ್. ಸೊ ಫಾರ್ ಎಕ್ಸಾಂಪಲ್, ಮೊನ್ನೆವರೆಗೆ ಇನ್ಫ್ಲೇಷನ್ ಜಾಸ್ತಿ ಐತೆ, ಅದು USA ಆಗಿರಲಿ, ಯುರೋಪ್ ಆಗಿರಲಿ. ಆ ಇನ್ಫ್ಲೇಷನ್ ಜಾಸ್ತಿ ಆಗಿದ್ದಕ್ಕೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾ ಹೋದರು. ಅದರಿಂದ ಏನಾಯಿತು, ಎಕನಾಮಿ ಸ್ಲೋ ಡೌನ್ ಆಯಿತು. ಇವನ್ ನಾನು ಗ್ರಾಫ್ ತೋರಿಸೋ ಪ್ರಕಾರ ಎಲ್ಲ ಆಲ್ಮೋಸ್ಟ್ 9% ಇನ್ಫ್ಲೇಷನ್ ಇದ್ದಿದ್ದೆಲ್ಲ ಇವಾಗ 4%ಗೆ ಇಳಿದೈತೆ. ಸೊ ಅದೊಂದು ಗುಡ್ ನ್ಯೂಸ್ ಆಸ್ ಎಂಟೈರ್ ಗ್ಲೋಬ್ ಫ್ಯಾಕ್ಟರ್ ಒಳಗೆ. ಸೊ ಅದಾದಮೇಲೆ ಎಸ್, ಇಂಡಿಯಾಗೆ ಜಾಸ್ತಿ ದುಡ್ಡು ಬರಬೇಕು. ದುಡ್ಡು ಬಂದ್ರೇ ನಮ್ಮ ಎಕನಾಮಿ ಜಾಸ್ತಿ ಆಗ್ತದೆ, ನಮ್ಮ ಮಾರ್ಕೆಟ್ಗಳು ಮೇಲೆ ಹೋಗ್ತದೆ. ಸೊ ಈ ಟೇಬಲ್ ಪ್ರಕಾರ ನಾ ಎಮರ್ಜಿಂಗ್ ಮಾರ್ಕೆಟ್ ಅಂತ ಹೇಳಿಲ್ಲ. ನೋ ಡೌಟ್ ನಮ್ಮ ಎಮರ್ಜಿಂಗ್ ಮಾರ್ಕೆಟ್ ಸ್ವಲ್ಪ ಪ್ರೀಮಿಯಂ ಒಳಗೆ ಐತೆ. ಬಟ್ ಇಫ್ ಯು ಸಿ GDP ಯಾವುದು ಚೆನ್ನಾಗೈತೆ ಅಮಂಗ್ ಆಲ್ ದ ಎಮರ್ಜಿಂಗ್ ಮಾರ್ಕೆಟ್ಸ್, ಅಂದರೆ ಬ್ರೆಜಿಲ್ ಆಗಿರಲಿ, ಮೆಕ್ಸಿಕೋ ಆಗಿರಲಿ, ಚೈನಾ ಆಗಿರಲಿ, ಇಂಡೋನೇಷ್ಯಾ ಆಗಿರಲಿ, ಎಲ್ಲರಿಗಂತ ಬೆಸ್ಟ್ GDP ಬಂದುಬಿಟ್ಟು 7.6 ನಮ್ಮ ಇಂಡಿಯಾ. ಬೇರೆಯವರೆಲ್ಲ 2%, 3%, 5% ಇದ್ದರೆ ವಿ ಆರ್ ದ ಹೈಯೆಸ್ಟ್ GDP. ಅದೊಂದು ಪಾಸಿಟಿವ್. ಇನ್ನೊಂದು PMI ಮ್ಯಾನುಫ್ಯಾಕ್ಚರ್ಸ್ ಅಂತ ಹೇಳ್ತೀವಿ, ಅಂದರೆ ಆ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ಸ್ ಒಳಗೆ ಯಾರು ಜಾಸ್ತಿ ಮಾಡ್ತಾ ಇರೋದಂದರೆ ಅಗೇನ್ ಇಂಡಿಯಾ 56. ಹಂಗೆ ಇವೆಲ್ಲ ನಾ ಏನು ತೋರಿಸೋದೇನೆ ಅವೆಲ್ಲ ಒಂದು ಕಾಲಮನ್ನು ನೋಡಬೇಕು ಅಂತ ಹೇಳಿದ್ರೆ ಕಾಂಪೋಸಿಟ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಆ ಕಾಂಪೋಸಿಟ್ ಇಂಡೆಕ್ಸ್ ಬೇರೆ ಕಂಟ್ರೀಸ್ ಎಲ್ಲ 30, 40, 50 ಇದ್ದರೆ ವೇರ್ ಎಟ್ 70. ಸೊ ಇದೊಂದು FIs ಅಂದರೆ ಫಾರಿನ್ ಇನ್ವೆಸ್ಟರ್ ದುಡ್ಡು ಹಾಕೋಕ್ಕೆ ಇದೊಂದು ಪ್ರೈಮರಿ ಒಂದು ಡಾಟಾಬೇಸ್ ಆಗ್ತದೆ. ಸೊ ಆ ಡಾಟಾಬೇಸ್ ತೊಗೊಂಡು ಅವ್ರು ಬರ್ತಾರೆ, ಓಕೆ ಈ ಕಂಟ್ರೀಸ್ ಹಾಕಿದರೆ ನಾವು ವಿ ಮೇ ಗೆಟ್ ಎ ಬೆಟರ್ ರಿಟರ್ನ್ಸ್ ಅಂಥ ಪಾಯಿಂಟ್ ಒಳಗೆ ವಿ ಆರ್ ಇನ್ ದ ಟಾಪ್ 1. ಇನ್ನೊಂದು ಬಂದುಬಿಟ್ಟು ನಮ್ಮ ಕನ್ಸಂಪ್ಷನ್. ಇವಾಗ ನೀವು ಎಲ್ಲರೂ ಏನು ಸ್ಪೆಂಡ್ ಮಾಡ್ತೀವಿ, ಸ್ಪೆಂಡ್ ಜಾಸ್ತಿ ಮಾಡ್ತಾ ಇದೀವಿ ಅಂತ ಅರ್ಥ ಏನು, ನಮಗೆ ಪಾಕೆಟ್ ಒಳಗೆ ಜಾಸ್ತಿ ದುಡ್ಡು ಉಳಿತದೆ. ಓಕೆ, ಹಂಗೆ ನಾವು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ವಿ, ಎನಿಥಿಂಗ್. ಸ್ವಲ್ಪ ಜನ ಕಾರ್ ಪರ್ಚೇಸ್ ಮಾಡ್ತಾ ಇರ್ಬೋದು, ಬೈಕು, ಇಲ್ಲಾಂದರೆ TV, ಏನೋ ಅವೆಲ್ಲ ಏನಾಗ್ತದೆ ಅಂದರೆ ನಿಮಗೆ ಚೆನ್ನಾಗಿ ಪ್ರಾಫಿಟ್ ಬರ್ತದೆ. ಇಟ್ ಮೇ ಬಿ ಇನ್ ದ ಸ್ಯಾಲ್ರಿ ವೈಸ್ ಆರ್ ಇಟ್ ಮೇ ಬಿ ಇನ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ. ಅದರಿಂದ ಯು ಆರ್ ಸ್ಪೆಂಡಿಂಗ್. ಆ ಕನ್ಸಂಪ್ಷನ್ ಕೂಡ ಇಟ್ ವಿಲ್ ಶೋ ಹೌ ದ ಎಕನಾಮಿ ಆಫ್ ದ ಕಂಟ್ರಿ ಅಂತ. ಫಾರ್ ಎಕ್ಸಾಂಪಲ್, ಈ ಗ್ರಾಫ್ ತೋರಿಸ್ದಂಗೆ ಬೇರೆ ಕಂಟ್ರೀಸ್ ಒಳಗೆ USA ಆಗಿರಲಿ, ಯುರೋಪ್ ಆಗಿರಲಿ, ಚೈನಾ ಗ್ರಾಫ್ ಕೆಳಗೈತೆ. ಅಂದರೆ ಅವರು ಸ್ಪೆಂಡ್ ಜಾಸ್ತಿ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಭಯ, ಇನ್ಫ್ಲೇಷನ್ ಬರ್ಬೋದೇನೋ, ಇಲ್ಲಾಂದರೆ ಇವಾಗ ಆಲ್ರೆಡಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗೈತೇನೋ. ನಮ್ಮ ಇಂಡಿಯಾ ಕೋವಿಡ್ ಟೈಮ್ ಒಳಗೆ ಎಲ್ಲಿತ್ತು 100, ಫಾರ್ ಎಕ್ಸಾಂಪಲ್ 100 ಅಂತ ನಂಬರ್ ಹಾಕಿದರೆ ಅಲ್ಲಿಂದ 40ಗೆ ಬಂದು ಬಿದ್ದೈತೆ. ಅಂದರೆ ಜನ ಸ್ಪೆಂಡ್ ಮಾಡೋದು ಕಮ್ಮಿ ಆಯಿತು. ಇವಾಗ ಮೆಲ್ಲಕ್ಕೆ ಆ 40ಇಂದ 96ಗೆ ಬಂದೈತೆ. ಅಂದರೆ ಜನ ಮತ್ತೆ ಸ್ಪೆಂಡ್ ಮಾಡ್ತದೆ. ಅದು ಎನಿ ಕೈಂಡ್ ಆಫ್ ಸ್ಪೆಂಡ್. ಅದು ಯಾಕೆ ಅಂತ ಹೇಳಿದರೆ ಮೇನ್ ರೀಸನ್ ಬಂದುಬಿಟ್ಟು ಇಟ್ ಮೇ ಬಿ ರಿಯಲ್ ಎಸ್ಟೇಟ್ ಆಲ್ಸೋ. ಎಷ್ಟೋ ಜನ ಇವಾಗ ರಿಯಲ್ ಎಸ್ಟೇಟ್ ಕೂಡ ಲಕ್ಸುರಿಗೋಸ್ಕರ 3ನೇ ಫ್ಲ್ಯಾಟ್, 4ನೇ ಫ್ಲ್ಯಾಟು, ಅಂದರೆ 3 ಬೆಡ್ರೂಮ್ 4 ಬೆಡ್ರೂಮ್ಗೆ ಹೋಗ್ತಾ ಇದ್ದಾರೆ. ಸೊ ಇದು ಆಲ್ ಲಕ್ಸುರಿ ಪ್ರಾಡಕ್ಟ್ಸ್ ಹೋಗ್ತಾ ಇದ್ದಾರೆ. ಸೊ ದಿಸ್ ಆಲ್ ಬಿಕಾಸ್ ಆಫ್ ದೇ ಆರ್ ಅರ್ನಿಂಗ್, ಬೆಟರ್ ಅರ್ನಿಂಗ್. ದಿಸ್ ಆಲ್ ಎದಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಮೇನ್ ಗೌರ್ಮೆಂಟ್ ಈಸ್ ಸ್ಪೆಂಡಿಂಗ್ ಆನ್ ಇನ್ಫ್ರಾಸ್ಟ್ರಕ್ಚರ್ಸ್. ಗೌರ್ಮೆಂಟ್ ಈಸ್ ಗಿವಿಂಗ್ ಲಾಟ್ ಆಫ್ ಆಪರ್ಚುನಿಟೀಸ್. ಗೌರ್ಮೆಂಟ್ ಈಸ್ ಗಿವಿಂಗ್ ಲಾಟ್ ಆಫ್, ಇವಾಗ ಒಂದು ಕ್ಯಾಪೆಕ್ಸ್ ಇನ್ಕ್ರೀಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ 2020ವರೆಗೆ ಫಾರ್ ಎಕ್ಸಾಂಪಲ್ 100 ಕಿಲೋಮೀಟರ್ಸ್ ರೋಡ್ ಹಾಕ್ತಾ ಇದ್ದರೆ ಇವಾಗ 100 ಬಂದುಬಿಟ್ಟು 400 ಕಿಲೋಮೀಟರ್ಸ್ ರೋಡ್ ಹಾಕ್ತದೆ ಒಂದು ವರ್ಷಕ್ಕೆ. ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದೆ. ಸೊ ಹಂಗೆ ನೀವು ನೋಡಿದರೆ ಗ್ರಾಫ್ ನೋಡಿದರೆ ಆಲ್ಮೋಸ್ಟ್ ಆಲ್ 4 times
ಖರ್ಚು ಜಾಸ್ತಿ ಮಾಡ್ತಾ ಇದ್ದಾರೆ ಆನ್ ಬಿಲ್ಡಿಂಗ್ ದ ಇನ್ಫ್ರಾಸ್ಟ್ರಕ್ಚರ್. ಇಟ್ ಮೇ ಬಿ ರೋಡ್ಸ್, ಇಟ್ ಮೇ ಬಿ ಪೋರ್ಟ್ಸ್. ಆಲ್ಮೋಸ್ಟ್ ಇಂಡಿಯಾ ಒಳಗೆ 52 ಪೋರ್ಟ್ಸು ಕನ್ಸ್ಟ್ರಕ್ಟ್ ಆಗ್ತದೆ ಫ್ರಮ್ ಕನ್ಯಾಕುಮಾರಿ ಟು ಕೋಲ್ಕತ್ತಾ. ಸೊ ಆರ್ ಬುಲೆಟ್ ಟ್ರೈನ್ಸ್, ಒಂದೇ ಭಾರತ್ ಆಗಲಿ, ಆಲ್ ದಿಸ್ ಥಿಂಗ್ಸ್ ಮೇಕಿಂಗ್ ದ ಎಕ್ಸ್ಪೆಂಡಿಂಗ್ ಜಾಸ್ತಿ ಆದಷ್ಟು ಎಷ್ಟೋ ಕಂಪ್ನೀಸ್ಗೆ ದೇ ನೀಡ್ ಟು ಎನ್ಹ್ಯಾನ್ಸ್ ದ ಕ್ಯಾಪೆಕ್ಸ್. ಇವಾಗ 1 ಟನ್ ಮಾಡೋ ಕಂಪ್ನಿ ದೇ ನೀಡ್ ಟು ಕೀಪ್ 1 more ಫ್ಯಾಕ್ಟ್ರಿ ಟು ಮೇಕ್ ಎ ಡಬಲ್ ದ ಪ್ರೊಡಕ್ಷನ್ಸ್. ಸೊ ಹಂಗೆ ಕ್ಯಾಪೆಕ್ಸ್ ಜಾಸ್ತಿ ಆಗ್ತದೆ. ಸೊ ಇವೆಲ್ಲ ನೋಡಿದರೆ ಫಾರಿನ್ ಇನ್ವೆಸ್ಟರ್ಸ್ ಜಾಸ್ತಿ ಇಂಡಿಯಾಗೆ ಬರ್ಬೋದು. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಎಷ್ಟು ದುಡ್ಡು ಮಾಡ್ಬೋದು ಅಂತ ಹೇಳಿದರೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ EPS ಅಂತ ಹೇಳ್ತೀನಿ, ಅರ್ನಿಂಗ್ ಪರ್ ಶೇರ್. ಅರ್ನಿಂಗ್ ಪರ್ ಶೇರ್ ಈ ಗ್ರಾಫ್ ನೋಡಿದ ಪ್ರಕಾರ 2003 2008 ಒಳಗೆ ಅರ್ನಿಂಗ್ ಪರ್ ಶೇರು 25% CAGR ರಿಟರ್ನ್ಸ್. ಸರ್, ಮಧ್ಯೆ ಒಂದು ಪ್ರಶ್ನೆ, ಅದರ ಬಗ್ಗೆ EPS ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಮ್ಮ ವೀಕ್ಷಕರಿಗೆ ಕೊಡ್ತೀರಾ? ಏನಾರ ಕಾನ್ಸೆಪ್ಟ್ ಅಂತ? EPS ಅಂದರೆ ನಥಿಂಗ್ ಬಟ್ ಅರ್ನಿಂಗ್ ಪರ್ ಶೇರ್ ಅಂತ ಹೇಳಿದರೆ, ನಾನು ಒಂದು ಶೇರ್ ಬೈ ಮಾಡಬೇಕು ಅಂತ ಹೇಳಿದರೆ ಅದು ಎಷ್ಟು ಅರ್ನ್ ಮಾಡ್ತದೆ ಅಂದರೆ, ಫಾರ್ ಎಕ್ಸಾಂಪಲ್ ಚಿಕ್ಕ ಎಕ್ಸಾಂಪಲ್ ಕೂಡ, ಒಂದು ಪಾನ್ ಶಾಪ್ ಅವನು ಒಂದು 100 ಪಾನ್ ಮಾರಿದರೆ ಅವನಿಗೆ 10 ರೂಪಾಯಿ ಒಂದು ಪಾನಿಗೆ ಪ್ರಾಫಿಟ್ ಬರ್ತದೆ ಅಂತ ಹೇಳಿದರೆ 100 × 10 1,000 ಪ್ರಾಫಿಟ್. ಹಂಗೆ EPS ಅಂತ ಹೇಳಿದರೆ ಒಂದು ಕಂಪ್ನಿಗೆ ಎಷ್ಟು ಪ್ರಾಫಿಟ್ಸ್ ಬರ್ತದೋ ಡಿವೈಡ್ ಬೈ ನಂಬರ್ ಆಫ್ ಶೇರ್ಸ್ ಮಾಡಿದರೆ EPS ಅಂತ ಹೇಳ್ತಾರೆ. ಸೊ ಹಂಗೆ ಆ EPS ಪ್ರಕಾರ ನೀವು ನೋಡಿದರೆ 2003 2008 25% ಇರೋದು ಇದ್ದಂಗೆ ಡ್ರಾಪ್ ಆಗಿಬಿಟ್ಟು 2009 2013 ಹಾರ್ಡ್ಲಿ 10% ರಿಟರ್ನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು ಕಂಪ್ನೀಸ್. ಅಂದರೆ ಕ್ಯಾಪೆಕ್ಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇಲ್ಲ, ಅವ್ರಿಗೆ ಪ್ರಾಫಿಟ್ಸ್ ಬರ್ತಾ ಇಲ್ಲ, ಅವ್ರಿಗೆ ಸೇಲ್ಸ್ ಜಾಸ್ತಿ ಆಗ್ತಾ ಇಲ್ಲ. ಅದು ಇನ್ನೂ ಕಮ್ಮಿ ಆಯಿತು 2014 ಹಿಡಿದು 2019ವರೆಗೆ. EPS ಬಂದುಬಿಟ್ಟು ಹಾರ್ಡ್ಲಿ 4% ಬಂದದ್ದು. ಕೋವಿಡ್ ನಂತರ ಈ EPS ಇನ್ನೂ ಇನ್ಕ್ರೀಸ್ ಆಯಿತು, 4% ಇದೆ 19%. ಸೊ ದೊಡ್ಡ ಜಂಪ್ ಆಗಿದೆ. ಹಾಂ, ನೀವು ಹೇಳಿದ ಕ್ವಶನ್ಗೆ ಎಷ್ಟು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದರೆ ಒಂದು ಹತ್ರ 19% ಆದರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಪೆಂಡ್ ಅಪಾನ್ ದ ಯಾವ ಸೆಕ್ಟರ್ಸು ಎಕ್ಸ್ಪ್ಯಾಂಡ್ ಆಗ್ತದೋ. ಎಲ್ಲ ಮಾರ್ಕೆಟೆಲ್ಲ 19% ಓಡೋಕ್ಕೆ ಚಾನ್ಸ್ ಇಲ್ಲ. ಯಾವ ಸೆಕ್ಟರು, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಥವಾ ಎನಿ ಥೀಮ್ಸ್, ಆ ಥೀಮ್ಸ್ ಒಳಗೆ ನೋಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಮೇಕ್ 19% ರಿಟರ್ನ್ಸ್ ಈ ವರ್ಷ ಅಂತ ನಾವು ಹೇಳ್ಬೋದು ಅಪ್ರಾಕ್ಸಿಮೇಟ್ಲಿ. ಸರ್, ಈಗ ಕಳೆದ ವರ್ಷ ಸ್ಮಾಲ್ ಕ್ಯಾಪ್ ಇಂಡಸ್ಟ್ರಿನಲ್ಲಿ ಇರುವಂತಹ ಎಲ್ಲ ಶೇರ್ಗಳು ಹೂಡಿಕೆದಾರರಿಗೆ ಒಂದು ಒಳ್ಳೆ ರಿಟರ್ನ್ಸನ್ನು ಕೊಟ್ಟಿತ್ತು. ಸೊ ಅದೇ ಟ್ರೆಂಡ್ ಈ ವರ್ಷ ಕೂಡ ಕಂಟಿನ್ಯೂ ಆಗ್ಬೋದಾ ಇಲ್ವಾ, ಏನು ಹೇಳ್ತೀರಿ ಅಂತ? ಅದಕ್ಕೆ ಗ್ಯಾರಂಟಿ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಡೇಟಾ ತೋರಿಸ್ತೀನಿ ನಿಮಗೆ. FIs 2000 ಅಂದರೆ ಕೋವಿಡ್ ಆದಮೇಲೆ 2020 ಆದಮೇಲೆ ಏನು ತೆಗೆದಿದ್ದಾರೋ ಇನ್ನೂ ಅವ್ರು ಬಂದಿಲ್ಲ. ಅವರು ಇನ್ನೂ ಬಂದಿಲ್ಲ ಇನ್ವೆಸ್ಟ್ಮೆಂಟ್ಗೆ. ಅವರು ಒಂದಲ್ಲಿ ಬಂದರೆ ಎಲ್ಲಿ ಮಾರ್ಕೆಟ್ ಹೋಗ್ತದೋ ಗೊತ್ತಿಲ್ಲ. ಸೊ ಅವ್ರು ಬಂದರೆ ಫಸ್ಟ್ ಲಾರ್ಜ್ ಕ್ಯಾಪ್ ಬರ್ತಾರೆ, ಅದಾದಮೇಲೆ ಮಿಡ್ ಕ್ಯಾಪ್ ಬರ್ತಾರೆ, ಅದಾದಮೇಲೆ ಸ್ಮಾಲ್ ಕ್ಯಾಪ್ ಬರ್ತಾರೆ. ಸೊ ಅವರು ಒಂದು ವೇಳೆ ಬರೋಕ್ಕೆ ಸ್ಟಾರ್ಟ್ ಆದರೆ ಯು ಕ್ಯಾನ್ ಸಿ ಮಾರ್ಕೆಟ್ ರ್ಯಾಲಿ ವೆರಿ ನೈಸ್ಲಿ. ಸೊ ಹಂಗೆ ಇನ್ನೊಂದು ಡಾಟಾ ತೋರಿಸ್ತೀನಿ. ಸೊ 2023-25 ಒಳಗೆ ನಮ್ಮ ಅಭಿಪ್ರಾಯ, ಸೊ ಫಾರ್ ಎಕ್ಸಾಂಪಲ್ EPS ಲಾರ್ಜ್ ಕ್ಯಾಪ್ 28% ಕೊಟ್ಟರೆ ಸ್ಮಾಲ್ ಕ್ಯಾಪ್ 36% ಕೊಡ್ತದೆ. ಇದು ಈ ವರ್ಷ ಎಸ್ಟಿಮೇಷನ್. ಒಂದು ವೇಳೆ EPS ಗ್ರೋತ್ ಹಿಂಗೆ ಇದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿ, ಏನೋ ದೊಡ್ಡ ಪ್ರಾಬ್ಲಮ್ ಬಂದಿಲ್ಲ ಹೊರಗಡೆಯಿಂದ ಅಂತ ಹೇಳಿದರೆ, ಲಾರ್ಜ್ ಕ್ಯಾಪ್ಸ್ EPS, ಐ ನಾಟ್ ಸೇಯಿಂಗ್ ದ ರಿಟರ್ನ್ಸ್ ಆಫ್ ದ ಲಾರ್ಜ್ ಕ್ಯಾಪ್ಸ್, EPS 28% ಇದ್ದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ 36% ಇನ್ ದ ಸ್ಮಾಲ್ ಕ್ಯಾಪ್. ಸೊ ಸ್ಟಿಲ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಒಳಗೆ ಯು ಕ್ಯಾನ್ ಸಿ ದ ಇನ್ನು ರಿಟರ್ನ್ಸ್ ಚೆನ್ನಾಗೈತೆ ನೋಡ್ಬೋದು. ಹಾಗಾದರೆ ಸರ್, ಇವಾಗ 2024ರಲ್ಲಿ ಹೂಡಿಕೆದಾರರಿಗೆ ನೀವು ನೀಡುವಂತಹ ಒಂದು ಕೊನೆಯ ಸಜೆಷನ್ಸ್ ಏನು ಅಂತ ಹೇಳ್ತೀರಾ ಅಂತ? ಸಿ, ಹಾಫ್ ಆಫ್ ದ ಇಯರ್ನ ಹಾಫ್ ಡಿವೈಡ್ ಮಾಡಿದ್ರೆ ಫಸ್ಟ್ ಹಾಫ್ ಚೆನ್ನಾಗಿರ್ಬೋದು, ಸೆಕೆಂಡ್ ಹಾಫ್ ಡಿಪೆಂಡ್ ಅಪಾನ್ ದ ಕಂಪ್ನಿ ರಿಟರ್ನ್ಸ್ ಮೇಲೆ ಸೆಕೆಂಡ್ ಹಾಫ್ ಜಡ್ಜ್ ಮಾಡೋಕ್ಕಾಗ್ತದೆ. ಸೊ ಐ ಕ್ಯಾನ್ ಸೇ ವೊಲಟೈಲಿಟಿಗೆ ನೀವು ರೆಡಿಯಾಗಿರಬೇಕು. ಮಾರ್ಕೆಟ್ ಮೇಲೋದಷ್ಟು ಸಂತೋಷ ಪಡೋದಲ್ಲ, ಮಾರ್ಕೆಟ್ ಕೆಳಗೋದಷ್ಟು ದುಃಖ ಪಡೋದಲ್ಲ. ಸೊ ಮೇಲೋದಾಗ ಏನು ಮಾಡಬೇಕು, ಪ್ರಾಫಿಟ್ ಬುಕ್ಕಿಂಗ್ ಆಗಿರಲಿ ಅಥವಾ ಕೆಳಗೆ ಬಂದವಾಗ ಜಾಸ್ತಿ ಆವ್ರೇಜ್ ಮಾಡೋದು, ಅವೆರಡೂ ನೀವು ಮಾಡಿದ್ರೇ 2024 ಯು ಕ್ಯಾನ್ ಮೇಕ್ ಎ ವೆರಿ ಗುಡ್ ರಿಟರ್ನ್ಸ್. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು 2024ರ ಒಂದು ಮುನ್ನೋಟ ಹಾಗೂ ಹೇಗೆ ಯಾವ್ಯಾವ ಸೆಕ್ಟರ್ನಲ್ಲಿ ಒಂದು ಸಾಧ್ಯತೆಗಳು ಇದೆ, EPS ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ಇಷ್ಟವರೆಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಜನವರಿ ತಿಂಗಳನ್ನು ಹಾಗೂ ಇಡೀ ವರ್ಷದ ಒಂದು ಮುನ್ನೋಟವನ್ನು ಇವತ್ತಿನ ಎಪಿಸೋಡ್ನಲ್ಲಿ ನಾವು ತಿಳಿದುಕೊಂಡಿದ್ದೀವಿ. ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.